ಭಾರತ್ ಮಾತಾ ಕಿ ಹರ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸುತ್ತಿ ಬಳಸಿ ಮಾತಾಡಲ್ಲ, ನಂದೇನಿದ್ರು ಏಕ್ಮಾರ್. ನಮ್ಮ ರಾಜಕಾರಣ ಹಿಂದುತ್ವಕ್ಕಾಗಿಯೇ ರಾಜಕಾರಣ. ಹಿಂದುತ್ವ ಬಿಟ್ಟು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಬಿಜೆಪಿಯನ್ನು ಆರಿಸ್ಕೊಂಡಿದ್ದು ಹಿಂದುತ್ವಕ್ಕಾಗಿಯೇ. ಬಿಜೆಪಿಯಲ್ಲಿ ಹಿಂದುತ್ವದ ರಾಜಕಾರಣ ನಡೆಯುತ್ತೆ. ನಮಗೆ ಜಾತಿ ಇರ್ಬೋದು, ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ. ಅಲ್ಲೇನಿದ್ರು ತತ್ವ ಮಾತ್ರ ಇರೋದು. ಆ ತತ್ವ ಯಾವುದು ಅಂದರೆ ಹಿಂದುತ್ವ ನಮ್ಮ ತತ್ವ. ಇವತ್ತಿನವರೆಗೆ ಸಿ ಟಿ ರವಿ ಹಿಂದುತ್ವ ಬಿಟ್ಟು ರಾಜಕಾರಣ ಮಾಡಿದ್ದಾನೆ ಅನ್ನೋಕ್ಕೆ ಅವಕಾಶ ಕೊಟ್ಟಿದ್ದೀನಾ? ಯಾವತ್ತೂ ಕೊಟ್ಟಿಲ್ಲ. ಹಿಂದುತ್ವಕ್ಕಾಗಿ ಸೋಲಲ್ಲ, ಸಾವು ಬಂದರೂ ಸ್ವೀಕಾರ ಮಾಡ್ತೀವಿ. ನಾವು ಬಿಜೆಪಿನ ಆರಿಸ್ಕೊಂಡಾಗ ನಮ್ಮ ಜಿಲ್ಲೆನಲ್ಲಿ ಒಂದು ಪಂಚಾಯಿತಿಯಲ್ಲೂ ಬಿಜೆಪಿ ಅಧಿಕಾರ ಇರಲಿಲ್ಲ. ನಮ್ಮ ಮನೆಯಲ್ಲೂ ಯಾರೂ ಬಿಜೆಪಿ ಇರಲಿಲ್ಲ. ಯಾಕೆ ಆರಿಸ್ಕೊಂಡ್ವಿ ಅಂತ ಹೇಳಿದ್ರೆ, ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡುವ ಒಂದು ಪಕ್ಷ ಇದೆ ಅಂದರೆ ಅದು ಬಿಜೆಪಿ. ಹಾಗಾಗಿ ಇದನ್ನೇ ಆರಿಸ್ಕೋಬೇಕು ಅಂತ ಆರಿಸ್ಕೊಂಡ್ವಿ. ಪಕ್ಷ ನಮ್ಮನ್ನು ಎಮ್ ಎಲ್ ಎ ಮಾಡ್ತು. ಎಮ್ ಎಲ್ ಎ ಆಗೋಕ್ಕೆ ಬಿಜೆಪಿ ಬರಲಿಲ್ಲ, ಹಿಂದುತ್ವಕ್ಕಾಗಿ ಬಿಜೆಪಿ ಬಂದ್ವಿ. ಬಂದ ಮೇಲೆ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡಿದ್ವಿ. ಮೆಡಿಕಲ್ ಕಾಲೇಜು ಯಾರು ತಂದಿದ್ದು, ಯಾವ ಕಾಲದಲ್ಲಿ ಆಗಿದ್ದು ಅಂದರೆ ಯಾರ ಹೆಸರು ಹೇಳಬೇಕು? ಕಡೂರು ಚಿಕ್ಕಮಂಗ್ಳೂರು ರಸ್ತೆ ಅಂದರೆ ಯಾರ ಹೆಸರು ಹೇಳಬೇಕು? DC ಕಾಂಪ್ಲೆಕ್ಸ್ ಅಂದರೆ ಯಾರ ಹೆಸರು ಹೇಳಬೇಕು? ಕಲ್ಯಾಣ ನಗರ ಬೈಪಾಸ್ ರೋಡ್ ಅಂದರೆ ಯಾರ ಹೆಸರು ಹೇಳಬೇಕು? ಈ ಥರದಲ್ಲಿ ಚಿಕ್ಕಮಗಳೂರಿನ ಜಿಲ್ಲೆಯ ಅಭಿವೃದ್ಧಿಗೆ 10 ದಿಕ್ಕುಗಳಲ್ಲಿ ಕೆಲಸ ಮಾಡಿದ್ದೀವಿ. 10 ದಿಕ್ಕುಗಳಲ್ಲಿ ಕೆಲಸ ಮಾಡಿದ್ದೀವಿ. ಯಾವ ನೇತೃತ್ವ ವಹಿಸಿ ಕೆಲಸ ಮಾಡ್ತಿದ್ವೋ, ಪಿತೂರಿಯು ಸ್ವಾಭಾವಿಕ. ಗಜಿನಿ ಮಹಮ್ಮದ್ದು ತಾಕತ್ತಿನ ಮೇಲೆ ಗೆದ್ದಿದ್ದಲ್ಲ, ಪಿತೂರಿಯ ಕಾರಣದಿಂದ ಗೆದ್ದ. ಗೋರಿ ಮಹಮ್ಮದ್ದು ತಾಕತ್ತಿನ ಮೇಲೆ ಗೆದ್ದಿದ್ದಲ್ಲ, ಪಿತೂರಿ ಮಾಡಿ ಪೃಥ್ವಿರಾಜ್ ಚವ್ಹಾಣನ ಸೋಲಿಸ್ದ. ಚಿಕ್ಕಮಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ತನ್ನ ತಾಕತ್ತಿನ ಮೇಲೆ ಚುನಾವಣೆ ಗೆದ್ದಿದ್ದಲ್ಲ, ಪಿತೂರಿಯ ಕಾರಣದಿಂದ ಚುನಾವಣೆ ಗೆದ್ದಿದ್ದು. ಆದರೆ ಹೆದರಿ ಮನೇಲಿ ಕೂರುವವನು ಅಲ್ಲ ಸಿ ಟಿ ರವಿ. ನಾನು ಮಾತ್ರ ಅಲ್ಲ, ಬಿಜೆಪಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಹೆದರಿ ಮನೇಲಿ ಕೂತಿಲ್ಲ, ಕೂರೋದೂ ಇಲ್ಲ. ಕೆಲವರು ಅವತ್ತು ಪೃಥ್ವಿರಾಜ್ ಚವ್ಹಾಣ್ನಿಗೆ ದೋಖಾ ಮಾಡಿದ್ದು ರಾಜಾ ಜಯಚಂದ್ರ. ಇಲ್ಲಿ ಕೆಲವರು ಕೂಡ ದ್ರೋಹಿಗಳು, ದೋಖಾ ಮಾಡಿದವರು ಇರ್ಬೋದು. ಆದರೆ ಇತಿಹಾಸ ಇವತ್ತಿಗೂ ನೆನಪಿಸೋದು ಶೌರ್ಯಕ್ಕೆ ಇನ್ನೊಂದು ಹೆಸರು ಅಂದರೆ ಪೃಥ್ವಿರಾಜ್ ಚವ್ಹಾಣನ್ನ. ಹಾಗೆಯೇ ಹಿಂದುತ್ವದ ರಾಜಕಾರಣ ಅಂತ ಹೇಳಿದ್ರೆ ಅದು ಬಿಜೆಪಿಯನ್ನೇ ಗುರುತಿಸ್ತಾರೆ, ಸಿ ಟಿ ರವಿನೇ ಗುರುತಿಸ್ತಾರೆ, ದ್ರೋಹಿಗಳನ್ನು ಗುರುತಿಸೋದಿಲ್ಲ. ನಿಜ, ಸೋತ್ ಮೇಲೆ ಬಾಲ ಮುದುರ್ಕೊಂಡವರೆಲ್ಲ ಬಾಲ ಬಿಚ್ಚಿದ್ದಾರೆ. ಆದ್ರೆ ಒಂದು ನೆನಪಿರಲಿ, ಬಾಲ ಕಟ್ ಮಾಡೋ ದಿನ ಬಂದೇ ಬರುತ್ತೆ. 28ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಗೆದ್ದು ಬಾಲ ಬಿಚ್ಚಿರೋರ್ನೆಲ್ಲ ಬಾಲ ಕಟ್ ಮಾಡೋ ದಿನ ದೂರ ಇಲ್ಲ. ನಾನು ಜಾತಿ ರಾಜಕಾರಣ ಮಾಡಲಿಲ್ಲ, ಪ್ರೀತಿ ರಾಜಕಾರಣ ಮಾಡಿದೆ, ಅಭಿವೃದ್ಧಿ ರಾಜಕಾರಣ ಮಾಡಿದೆ. ಗೋಹತ್ಯೆ ದನ ಕಡಿಯೋರಿಗೆ ಸಪೋರ್ಟ್ ಮಾಡಲಿಲ್ಲ, ಮಟ್ಕ ಬರೆಯೋರಿಗೆ ಸಪೋರ್ಟ್ ಮಾಡಲಿಲ್ಲ, ಬಡವರಿಗೆ ಮೋಸ ಮಾಡೋರಿಗೆ ಸಪೋರ್ಟ್ ಮಾಡಲಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾಲ್ಕು ದಿಕ್ಕುಗಳಲ್ಲಿ ದಶ ದಿಕ್ಕುಗಳಲ್ಲಿ ಅಭಿವೃದ್ಧಿ ಮಾಡದೆ ಹೊರತು ದಶ ದಿಕ್ಕುಗಳಿಗೆ ಭಾರತ ತೆಗೆಯೋ ಕೆಲಸ ಮಾಡಲಿಲ್ಲ. ಅಭಿವೃದ್ಧಿ ಮಾಡಿದ್ವಿ, ಭಾರತ ತೆಗೆಯೋ ಕೆಲಸ ಮಾಡಲಿಲ್ಲ. ಒಬ್ಬರಿಗೂ ಮೋಸ ಮಾಡ್ದ ಅಂತ ಹೇಳೋಕ್ಕೆ ಇವತ್ತಿಗೂ ಅವಕಾಶ ಕೊಡಲಿಲ್ಲ. ನನ್ನ ಸಾರ್ವಜನಿಕ ಜೀವನದಲ್ಲಿ ಸಿ ಟಿ ರವಿ ನಮಗೆ ಮೋಸ ಮಾಡ್ದ ಅನ್ನೋಕ್ಕೆ ಅವಕಾಶ ಕೊಟ್ಟಿಲ್ಲ.
CT ರವಿ ಜಾತಿ ತಾರತಮ್ಯ ಮಾಡ್ದ ಅಂತ ಅನ್ನೋಕ್ಕೂ ಅವಕಾಶ ಕೊಟ್ಟಿಲ್ಲ. ಸಣ್ಣ ಸಣ್ಣ ಜಾತಿಯವರನ್ನು ಕೂಡ ಪ್ರೀತಿ ವಿಶ್ವಾಸದ ರಾಜಕಾರಣ ಮಾಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಹಿಂದುತ್ವದ ವಿಷಯದಲ್ಲಿ ರಾಜಿನೂ ಮಾಡ್ಕೊಂಡಿಲ್ಲ. ರಾಜಿ ಮಾಡ್ಕೊಂಡಿದ್ರೆ ದತ್ತಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗ್ತಿರ್ಲಿಲ್ಲ. ಏನು ಕರೆಯೋರು ಗೊತ್ತಾ ದತ್ತಪೀಠಕ್ಕೆ? ಬಾಬಾ ಬುಡನ್ ದರ್ಗಾ ಅಂತ ಕರೆಯೋರು. ಒಂದು ಟವರ್ ಹಾಕಿದ್ರು, BSNL ಟವರ್. ಮೆಸೇಜ್ ಬರೋದು ನಮಗೆಲ್ರಿಗೂ. ಏನಂತ ಬರ್ತಿತ್ತು ಗೊತ್ತಾ? BB ಹಿಲ್ಸ್ ಅಂತ ಬರ್ತಿತ್ತು. ಅವತ್ತು ನಾನು MLA ಅಲ್ಲ, ಅವತ್ತು ಹೇಳಿದೆ ಆ ಗ್ರಾಮದ ಹೆಸರು ID ಪೀಠ, ಇನಾಮ್ ದತ್ತಾತ್ರೇಯ ಪೀಠ. ಚೇಂಜ್ ಮಾಡ್ತೀಯೋ ಅಥವಾ ಟವರ್ನೇ ಉಡಾಯಿಸ್ಬೇಕು ಅಂತ ಅವತ್ತು ಸವಾಲು ಹಾಕಿದ್ದು. ಅವತ್ತು ಸವಾಲು ಹಾಕಿ ನಾವು ಸವಾಲು ಹಾಕಿದ 24 ಗಂಟೆ ಒಳಗೆ ID ಪೀಠ ಅಂತ ಟವರ್ನಲ್ಲಿ ಮೆಸೇಜ್ ಬರೋಕ್ಕೆ ಶುರುವಾಯಿತು, ಇನಾಮ್ ದತ್ತಾತ್ರೇಯ ಪೀಠ ಅಂತ. ನಾವು ರಾಜಕಾರಣಕ್ಕೆ ಬಂದಿದ್ದು ಅದಕ್ಕೆ ರಾಜಕಾರಣಕ್ಕೆ ಬಂದಿದ್ದು. ಬಹುಶಃ ನಾನು ಸೋಲ್ದೇ ಇದ್ದಿದ್ರೆ ಉಪ್ಪಳ್ಳಿ ದರ್ಗಾ ರಸ್ತೆ ಮಧ್ಯಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, 20 ವರ್ಷದ ರಾಜಕಾರಣನೇ ಬೇರೆ, ಮುಂದಾಗೋ ರಾಜಕಾರಣನೇ ಬೇರೆ. ಮುಂದೆ ಚಿಕ್ಕಮಂಗ್ಳೂರಿನಲ್ಲಿ ಎಷ್ಟು ದಿನ ಇರ್ತೀನೋ ಲೆಕ್ಕ ಇಡಲ್ಲ. ಯೋಗಿ ಮಾಡಲ್ಲೇ ಚಿಕ್ಕಮಂಗ್ಳೂರಿಗೂ ಬರುತ್ತೆ. ಯೋಗಿ ಮಾಡಲ್ ಅಂದರೆ ನಾನು ಮಾತಾಡಲ್ಲ, ಬುಲ್ಡೋಜರ್ ಮಾತಾಡುತ್ತೆ. ಅಕ್ರಮವಾಗಿ ಯಾವ್ಯಾವ್ದು ನಿರ್ಮಾಣ ಆಗಿದವ, ಅಕ್ರಮವಾಗಿ ಯಾವ್ಯಾವ ತಲೆ ಎತ್ತಿದವ, ಅದಕ್ಕೆ ನಾನು ಉತ್ತರ ಕೊಡಲ್ಲ, ಬುಲ್ಡೋಜರ್ ಉತ್ತರ ಕೊಡುತ್ತೆ. ಇತಿಹಾಸದಲ್ಲಿ ನೆನಪಿಟ್ಕೊಳ್ಬೇಕು. ಆ ರೀತಿ ನೆನಪಿಟ್ಕೊಳ್ಳುವ ರೀತಿಯಲ್ಲಿ ಮುಂದೆ ಏನು ಅನ್ನೋದನ್ನು ತೋರಿಸ್ತೇವೆ. ಇಷ್ಟು ದಿನ ಮಾಡಿದ್ದೇ ಬೇರೆ, ಮುಂದಾಗೋದೇ ಬೇರೆ. ಇಷ್ಟು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿಗೆ ನೀವು ಸೇರ್ಪಡೆ ಆಗಿರೋರು ನಿಮ್ಮ ಯೋಗದಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಪಕ್ಷಕ್ಕೆ ಬೇರೆ ಬೇರೆ ಅವ್ರ ಖಾನ್ದಾನ್ ಮಾಲೀಕತ್ವ ಇದ್ದರೆ, BJPಯ ಮಾಲೀಕರು ಯಾರು ಅಂದರೆ ಕಾರ್ಯಕರ್ತರೇ ಮಾಲೀಕರು. ಯಾರು ಕಾರ್ಯಕರ್ತರಿದ್ದಾರೆ ಅವರೇ BJP ಮಾಲೀಕರು. ನಿಮ್ಮ ಯೋಗದಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ. ನನ್ನನ್ನು ಒಬ್ಬ ಆಟೋ ಡ್ರೈವರ್ ಮೆಂಬರ್ ಮಾಡಿದ್ದು BJPಗೆ. ಒಬ್ಬ ಆಟೋ ಡ್ರೈವರ್ ಇವತ್ತು ಇದ್ದಾರೆ, ಆಟೋ ಚಂದು, ಆಲ್ದೂರಲ್ಲಿ. ಅವರು ನನ್ನನ್ನು ಮೆಂಬರ್ ಮಾಡಿದ್ದು. ಮೆಂಬರ್ ಮಾಡಬೇಕಾದ್ರೆ ಅವರಿಗೇನು ಗೊತ್ತಿರಲಿಲ್ಲ. CT ರವಿ MLA ಆಗ್ತಾನೆ, ಮಂತ್ರಿ ಆಗ್ತಾನೆ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ತಾನೆ ಅಂತ ಅವರಿಗೇನು ಗೊತ್ತಿರಲಿಲ್ಲ. ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ ಆ ಎತ್ತರಕ್ಕೆ ಬೆಳೆಸ್ತು. ನಿಮಗೂ ನಾನು ಹೇಳೋದಷ್ಟೇ, ಪಕ್ಷ ನಿಷ್ಠೆ ಮತ್ತು ಪರಿಶ್ರಮದಿಂದ ಕೆಲಸ ಮಾಡಿ. ನಿಮ್ಮ ಯೋಗದಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ, ಆದರೆ ಪಕ್ಷ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿ. ದ್ರೋಹಿಗಳಿಗೆ ನಾವು ಇವತ್ತು ಮಾತಿನಲ್ಲಿ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ಬೂತ್ನಲ್ಲಿ ಉತ್ತರ ಕೊಡೋಣ. ಸೋಲಿನಿಂದ ಕುಗ್ಗೋ ಅವಶ್ಯಕತೆ ಇಲ್ಲ. ನಮಗೆ ಶಾಖೆಯಲ್ಲಿ ಹೇಳ್ಕೊಟ್ಟ ಹಾಡು ನೆನಪಿದೆ. ಸೋಲಿನಿಂದ ಕುಗ್ಗದೆ, ಸವಾಲುಗಳಿಗೆ ಜಗ್ಗದೆ, ವಿರೋಧಕ್ಕೆಂದು ಬಗ್ಗದಂಥ ಗಟ್ಟಿತನವ ಬೆಳೆಸುವ. ಸೋಲಿಗೆ ಹೆದರಿ ಕೂರುವಂಥ ಅವಶ್ಯಕತೆ ಇಲ್ಲ. ಮತ್ತು ಸೋಲು ಚುನಾವಣೆ ಸೋಲು, ಹಿಂದುತ್ವಕ್ಕೆ ಸೋಲಿಲ್ಲ. ಗಜನಿ, ಗೋರಿ, ಬಾಬರ್, ಟಿಪ್ಪು, ಅವನ ಅಪ್ಪ ಎಲ್ಲ ಬಂದು ಹೋದರು, ಹಿಂದುತ್ವವನ್ನು ಸೋಲಿಸೋ ಪ್ರಯತ್ನ ಮಾಡಿದ್ರು. ಹಿಂದುತ್ವ ಸೋಲಿಲ್ಲ, ಹಿಂದುತ್ವಕ್ಕೆ ಸೋಲಿಲ್ಲ. ಅದಕ್ಕಾಗಿ ನಮಗೆ ಹಿಂದುತ್ವಕ್ಕೆ ಸೋಲಿಲ್ಲ, ಎಲೆಕ್ಷನ್ ಸೋಲನ್ನು ಎಲೆಕ್ಷನಲ್ಲಿ ಮತ್ತೆ ಗೆಲ್ಲೋಣ. ಆದರೆ ಹಿಂದುತ್ವಕ್ಕೆ ಸೋತಿದ್ದೀವಿ ಅಂತ ಯಾರಾದರೂ ಸೋಲಿಸಿದ್ದೀವಿ ಅಂತ ಮೀಸೆ ತಿರುವಿದರೆ, ಆ ಮೀಸೆ ತಿರುವವ್ರನ್ನ ಮಣ್ಣಲ್ಲಿ ಮಣ್ಣು ಮಾಡಿ ಅವತ್ತು ನಾವು ತಲೆ ಎತ್ತಿ ರಾಜಕಾರಣ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಎಲ್ಲ ಯುವ ಸ್ನೇಹಿತರಿಗೆ, ಭಾರತೀಯ ಜನತಾ ಪಾರ್ಟಿಗೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಒಳ್ಳೆಯದಾಗಲಿ. ಹಾಲಿಗೆ ಹುಳಿ ಹಿಂಡೋ ಪ್ರಯತ್ನ ಮಾಡ್ತಾರೆ, ಆದರೆ ನಾವು ಹಾಲಿಗೆ ಹಾಲು ಸೇರಿಸೋಣ, ಹಾಲಿಗೆ ಜೇನು ಸೇರಿಸೋಣ. ಹುಳಿ ಹಿಂಡೋಕ್ಕೆ ಪ್ರಯತ್ನ ಮಾಡಿರೋರನ್ನ ದೂರ ಇಡೋಣ.
ಒಟ್ಟಾಗಿ ಒಂದಾಗಿ ದೇಶಕ್ಕಾಗಿ ರಾಜಕಾರಣ ಮಾಡೋಣ. ಕಾಂಗ್ರೆಸ್ನರ ಬಾಯಿನಲ್ಲಿ ಮೊದಲು ಭಾರತ್ ಮಾತಾ ಕಿ ಜೈ ಅಂತ ಬರಲ್ಲ. ಅಕಸ್ಮಾತ್ ಭಾರತ ಮಾತಾ ಕಿ ಜೈ ಅಂತ ಕೂಗಿದ್ರೆ ಯಾರೋ ಬಿ ಜೆ ಪಿ ಒಂದು ಬಂದುಬಿಟ್ಟು ಅಂದ್ಕೊಂಡ್ಲ ಅಂತಾರೆ. ಅಲ್ಲೇನಿದ್ರು ಸೋನಿಯಾ ಗಾಂಧಿ ಕಿ ಅಂತ ಅನ್ನಬೇಕು, ರಾಹುಲ್ ಗಾಂಧಿ ಕಿ ಜೈ ಅನ್ನಬೇಕು. ಹಂಗಂದರೆ ಮಾತ್ರ ಅವನು ಕಾಂಗ್ರೆಸ್ನವನು ಆಗ್ತಾನೆ. ಭಾರತ್ ಮಾತಾ ಕಿ ಜೈ ಅಂದರೆ ಬಿ ಜೆ ಪಿಯವನು ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ನಮ್ಮ ರಾಜಕಾರಣ ಏನಿದ್ರು ದೇಶಕ್ಕಾಗಿ, ಹಿಂದುತ್ವಕ್ಕಾಗಿ, ಚಿಕ್ಕಮಗಳೂರಿನ ಅಭಿವೃದ್ಧಿಯ ರಾಜಕಾರಣ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಪಾರ್ಟಿ ಪಕ್ಷದ ಪರವಾಗಿ ಸ್ವಾಗತವನ್ನು ವ್ಯಕ್ತಪಡಿಸಿ, ನೀವು ಈಗಾಗಲೇ ಮಿಸ್ ಕಾಲ್ ಕೊಟ್ಟಿದ್ದೀರಲ್ವಾ? ಮಿಸ್ ಕಾಲ್ ಕೊಟ್ಟವರಿಗೆಲ್ರಿಗೂ ಮೆಸೇಜ್ ಬಂತಾ? ಎಲ್ರಿಗೂ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತ. ವೆಲ್ಕಮ್ ಟು BJP. ಧನ್ಯವಾದ.